ನಮಸ್ಕಾರ. ನಾನು ಶುಭಾ. ಸೋಂಪಿನೊಳಗಡೆ 2 ವಸ್ತು ಸೇರಿಸಿದ್ರೆ ಸಾಕು, ಒಂದು ಒಳ್ಳೆ ಹೇರ್ ಡೈ ರೆಡಿ ಆಗುತ್ತೆ. ಇದನ್ನು ನೀವು ತೊಳೆಯೋ ಅಷ್ಟು ಇಲ್ಲ, ಒಣಗಿಸೋ ಅಷ್ಟು ಇಲ್ಲ. ಬರೀ 2 ನಿಮಿಷ ಸಾಕು ನಿಮಗೆ. ಇದನ್ನು ಮಾಡೋದಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಹೆಂಚು ಇಟ್ಕೊಂಡಿದ್ದೀನಿ. ಕಬ್ಬಿಣದ್ದೇ ಯೂಸ್ ಮಾಡಬೇಕು ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ. ಕಬ್ಬಿಣದ ಹೆಂಚೆ ಅಲ್ಲ, ಕಬ್ಬಿಣದ ಬಾಣಲಿ ಇದೆ ನಮ್ಮ ಮನೇಲಿ ಅನ್ನೋರು. ಬಾಣಲಿನೇ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಹಾಕ್ಕೊತಾ ಇದ್ದೀನಿ. ನೀವು ಸೋಂಪು 2 ಸ್ಪೂನ್ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಇದನ್ನೇ ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಮಾಡ್ಕೋಬೋದು. ಮತ್ತು ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದಮೇಲೆ ಲವಂಗ, ಒಂದು ಸ್ವಲ್ಪ ಲವಂಗ ತೋರಿಸಿದ್ನಲ್ಲ, ಒಂದು ಸ್ವಲ್ಪ ಲವಂಗನೂ ಹಾಕ್ಕೊಂಡು ಹುರ್ಕೊಳ್ಳಿ. ಇದು ಹುರಿದಿದ್ದಾದಮೇಲೆ ಬ್ಲ್ಯಾಕ್ ಜೀರಾ, ಕಲಾಂಜಿ ಅಂತ ಕರೀತಾರೆ. ಇದು ನಿಮಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ. ನೋಡಿ ತೋರಿಸ್ತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಗ್ಯಾಸ್ ಮಾತ್ರ ಹೈ ಫ್ಲೇಮಲ್ಲಿ ಮಾತ್ರ ಹುರ್ಕೊಳಕ್ಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಏನಾಗುತ್ತೆ, ಈ ಸೋಂಪು ಒಂದು ಚೆನ್ನಾಗಿ ಕಪ್ಪಾಗಿಬಿಟ್ಟಿರುತ್ತೆ, ಒಂದೊಂದು ಆಗಿರಲ್ಲ. ಹಂಗೆ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಇದೇನು ಬೇಗ ಹುರಿದು ಕಲರ್ ಚೇಂಜ್ ಆಗೋಗುತ್ತೆ. ಯಾಕಂದರೆ ಕಬ್ಬಿಣದ ಹೆಂಚು ಬಳಸಿದ್ದೀವಲ್ಲ, ಇದು ಜಾಸ್ತಿ ಬೇಗ ಹೀಟ್ ಆಗುತ್ತೆ ಮತ್ತು ಬೇಗ ಕಪ್ಪಾಗೋಗ್ಬಿಡುತ್ತೆ. ನೋಡಿ ನಾನು ಸೇಮ್ ಹೆಂಗೆ ಹುರ್ಕೊತಾ ಇದ್ದೀನಿ ನಿಧಾನವಾಗಿ, ಹಂಗೆ ನಿಧಾನವಾಗಿ ಹುರ್ಕೋಬೇಕು ನೀವು ಕೂಡ. ಆ ಸೋಂಪು, ಆ ಲವಂಗ ಎಲ್ಲ ನಾವು ಹಾಕಿದ್ದೀವಲ್ಲ, ಇದು ಪೂರ್ತಿ ಕಪ್ಪಗಾಗ್ಬಿಡಬೇಕು. ಸ್ವಲ್ಪನೂ ಕಲರ್ ಈ ಥರ ಇರಬಾರ್ದು. ನೋಡಿ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇದೆಯಲ್ಲ. ಇದು ಒಂದು 5 ನಿಮಿಷ ಸಾಕು. ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೀರಂದರೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿ ಬೇಕಾದರೂ ಮಾಡ್ಕೋಬೋದು. ಅಂದರೆ ನಾವು ಜಾಸ್ತಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊತೀವಿ ಅನ್ನೋರು, ನಾನು ತೋರಿಸ್ಕೊಟ್ಟಿರೋ ಮೆಜರ್ಮೆಂಟಿಗೆ ನೀವು ಡಬಲ್ ಮಾಡ್ಕೋಬೋದು. ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ನೋಡಿ ಸ್ವಲ್ಪ ಹೊತ್ತಿಗೆ ಕಲರ್ ಚೇಂಜ್ ಆಯ್ತಲ್ಲ. ಇನ್ನೂ ಕಲರ್ ಕಪ್ಪಾಗಿಬಿಡ್ಬೇಕಿದು. ಈ ಥರನೂ ಇರಬಾರ್ದು. ಈ ಥರ ಇದ್ರೂ ಇದೇನಾಗುತ್ತೆ, ನಾವು ಪುಡಿ ಮಾಡಿದಾಗ ಆ ಸೋಂಪು ಹಂಗೆ ಇರುತ್ತೆ. ಕಲರ್ ಚೇಂಜ್ ಆಗಿಲ್ಲ ಅಂತಂದರೆ ಸೋಂಪು ಹಂಗೆ ಇರುತ್ತೆ. ನೋಡಿ ಹುರ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ನಾನು ನಿಮಗೆ ತೋರಿಸ್ತೀನಿ. ನಾನು ನಿಧಾನವಾಗೇ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಪೂರ್ತಿ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಇದನ್ನು ನೀವು ಹೆಂಚು ಮೇಲೇ ತಣ್ಣಗಾಗಕ್ಕೆ ಬಿಡ್ಬೋದು. ಇಲ್ಲ ಅಂತಂದರೆ ಟೈಮ್ ಇಲ್ಲ ಅನ್ನೋರು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ನಾನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತಣ್ಣಗಾಗಕ್ಕೆ ಇಟ್ಬಿಡ್ತಾ ಇದ್ದೀನಿ ಸೈಡ್ಗೆ. ನೋಡಿ ಪೂರ್ತಿ ಕಲರ್ ಕಪ್ಪಾಗಿದೆಯಲ್ಲ, ಸೇಮ್ ಇದೇ ಥರ ಆಗಿರಬೇಕು ನಿಮ್ಮದು ಕೂಡ. ನೋಡಿ ಪೂರ್ತಿ ತಣ್ಣಗಾಗ್ಬಿಟ್ಟಿದೆ. ಇದನ್ನು ಜಾಸ್ತಿ ಇದ್ದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನಾನಂತೂ ಇದನ್ನು ಕುಟ್ಟಣಿಗೆಗೆ ಹಾಕ್ಬಿಟ್ಟು ಕುಟ್ಕೊತಾ ಇದ್ದೀನಿ. ಇದನ್ನು ಕುಟ್ಟಣಿಗೆಗೆ ಹಾಕ್ಬಿಟ್ಟು ನೀವು ಕುಟ್ಕೊಂಡು ಬರಬೇಕು. ಸ್ವಲ್ಪ ಇರೋದಕ್ಕೆ ನಾನು ಕುಟ್ಟಣಿಗೆಗೆ ಹಾಕ್ಬಿಟ್ಟು ಕುಟ್ತಾ ಇದ್ದೀನಿ. ನಿಮ್ಮದಿನ ಜಾಸ್ತಿ ಇದೆ, ನಾವು ಜಾಸ್ತಿ ಮಾಡ್ಕೊಂಡು ಸ್ಟೋರ್ ಮಾಡ್ಕೊತೀರಿ ಅನ್ನೋರು ಏನು ಮಾಡಬೇಕಂದ್ರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ಇದನ್ನು ಮಿಕ್ಸಿ ಜಾರ್ಗೆ ಬೇಡ ಅಂತ ನಾನು ನೀಟಾಗಿ ಇದರಲ್ಲೇ ಕುಟ್ಕೊಬಿಡ್ತಾ ಇದ್ದೀನಿ. ನಿಮ್ಮದು ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಕುಟ್ಕೊಬಿಡಿ, ಬೇಗ ಏನು ಪುಡಿ ಆಗೋಗುತ್ತೆ. ನೋಡಿ ಎಷ್ಟು ಬೇಗ ಪುಡಿ ಆಯಿತು. ಇದನ್ನು ಸ್ಟ್ರೇನರಲ್ಲಿ ಹಾಕ್ಬಿಟ್ಟು ಜಡಿ ಹಿಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಹಂಗಂಗೆ ಇರುತ್ತೆ, ಚೆನ್ನಾಗಿ ನೀಟಾಗಿ ಬರಲ್ಲ. ನೋಡಿ ನೀಟಾಗಿ ಕುಟ್ಟಣಿಗೆಗೆ ಇರೋದನ್ನ ಹಾಕ್ಕೊಬಿಟ್ಟು ಸ್ಟ್ರೇನರಲ್ಲಿ ನಾನು ಜರಡಿ ಹಿಡ್ಕೊತಾ ಇದ್ದೀನಿ. ನಾನು ಮಾಡ್ಕೊಂಡಿರೋ ಮೆಜರ್ಮೆಂಟ್ಗೆ ನೋಡಿ ಇಷ್ಟು ಪುಡಿ ಸಿಗುತ್ತೆ ನಿಮಗೆ. ನಾನು ಹೇಳ್ಕೊಟ್ಟಂಗೆ 2 ಸ್ಪೂನಷ್ಟು ಸೋಂಪು, ಸ್ವಲ್ಪ ಲವಂಗ, ಕಲಾಂಜಿ, ಬ್ಲ್ಯಾಕ್ ಜೀರಾ ಹೇಳಿದ್ನಲ್ಲ, ಇದು 1 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೆ. ಇದನ್ನು ಹುರ್ಕೊಂಡು ಈ ಥರ ಜರಡಿ ಹಿಡ್ಕೊತಾ ಇದ್ದೀನಿ. ಪೂರ್ತಿ ಜರಡಿ ಹಿಡ್ದು ನೋಡಿ ಲಾಸ್ಟ್ದು ಇರುತ್ತಲ್ಲ, ಇದು ನಮಗೆ ಬೇಕಾಗಿಲ್ಲ, ಈ ಸೈಡ್ಗೆ ತೆಗೆದುಬಿಡಿ. ಈ ಪುಡಿಗೆ ಇದನ್ನು ನೀವು ಒಂದು ಬಾಕ್ಸಲ್ಲಿ ಬೇಕಾದರೆ ಸ್ಟೋರ್ ಮಾಡಿ ಎತ್ತಿಕ್ಕೋಬೋದು. ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಒಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನು ನನಗೆ ಸ್ವಲ್ಪ ಕ್ವಾಂಟಿಟಿ ಬೇಕು, ಸ್ವಲ್ಪ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ 1 ಟೇಬಲ್ ಸ್ಪೂನು, ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆ ಆಗಲಿ ಇಲ್ಲ ಬಾದಾಮ್ ಆಯಿಲ್ ಬಂದರೆ ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು. ನನ್ನ ಹತ್ರ ಕೊಬ್ಬರಿ ಎಣ್ಣೆನೇ ಇತ್ತು. ನಮ್ಮ ಮನೇಲಿ ಬಾದಾಮ್ ಆಯಿಲ್ ಇದೆ ಅಂದರೆ ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ಇಲ್ಲ ಕೊಬ್ಬರಿ ಎಣ್ಣೆ ಇದ್ದರೆ ಅದನ್ನೇ ಪರವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ತಕ್ಷಣ ನಮಗೆಲ್ಲನ ಫಂಕ್ಷನ್ಸ್ಗೆ ಹೋಗಬೇಕು, ಇಲ್ಲ ಎಲ್ಲನ ಹೋಗಬೇಕು, ತುಂಬ ಸೈಡ್ಸಲ್ಲಿ ಕಿವಿಗಳ ಹತ್ರ, ಇನ್ನು ಮುಂದೆ ಎಲ್ಲ ಸ್ವಲ್ಪ ಬಿಳಿ ಕೂದಲು ಹಂಗೆ ಕಾಣಿಸ್ತಾ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರಲ್ಲ, ನಿಮಗೆ ಹೇರ್ ಡೈ ಹಾಕೋಕ್ಕೆ ಟೈಮ್ ಇರಲ್ಲ. ಆ ಟೈಮಲ್ಲಿ ಇದನ್ನು ತಕ್ಷಣ ನೀವು ಆಯಿಲ್ ಇಡೋರಾದರೆ ಸೈಡ್ಸಲ್ಲೆಲ್ಲ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ತಲೆ ಬಾಚ್ಕೊಂಡು ಹೊಟ್ಟೋಗ್ಬೋದು, ಹಂಗೂ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಕಪ್ಪಗಾಗ್ಬಿಡುತ್ತೆ ಕೂದಲೆಲ್ಲ. ನೋಡಿ ಮುಂದೆ ಮಾತ್ರ ವೈಟ್ ಹೇರ್ಸು, ಈ ಥರ ಮುಂದೆ ಕಿವಿ ಹತ್ರ ಮುಂದೆ ಎಲ್ಲ ಕೂದಲು ಬಿಳಿ ಕೂದಲಿದ್ರೆ ನೀವು ಬ್ರಷ್ ತಗೊಂಡು ನಿಮ್ಗೆ ಎಲ್ಲೆಲ್ಲಿ ಬಿಳಿ ಕೂದಲಿದೆಯಲ್ಲ ಅಲ್ಲಿ ಹಚ್ಕೊಬಿಟ್ಟು, ಇದೇನು ಡ್ರೈ ಆಗೋಷ್ಟು ಇಲ್ಲ, ತಲೆ ಬಾಚ್ಕೊಬಿಡಿ. ನೋಡಿ ನೀಟಾಗಿ ಕಪ್ಪಗಾಗ್ಬಿಡುತ್ತೆ. ಇಲ್ಲ ನಮಗೆ ಆಯಿಲ್ ಇಷ್ಟ ಇಲ್ಲ, ನಾವು ಆಯಿಲ್ ಎಲ್ಲ ಹೋದಾಗ ಒಂಥರ ಚೆನ್ನಾಗಿ ಅನಿಸಲ್ಲ ಅಂದ್ಕೊಳ್ಳೋರು ಅಲೋವೆರಾ ಜೆಲ್ಲು, ಫ್ರೆಶ್ ಅಲೋವೆರಾ ಜೆಲ್ ತಗೋಬಾರ್ದು. ಮಾರ್ಕೆಟಿನಲ್ಲಿ ನಾವು ತರ್ತೀವಲ್ಲ
ಆ ಅಲೋವೆರಾ ಜೆಲ್ ಒಳಗೆ ಈ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳಿ. ಇದೇನಾಗುತ್ತೆ ನಿಮಗೆ ಆಯಿಲ್ ಆಯಿಲ್ ಇರಲ್ಲ. ನಿಮ್ಮ ಕೂದಲು ಮಾತ್ರ ಕಪ್ಪಗಾಗ್ಬಿಡುತ್ತೆ ನೋಡಿ. ಕೈಗೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಡೌಟ್ ಇರ್ಬೋದು ಅಕಸ್ಮಾತ್ ನಾವು ಹಚ್ಕೊಂಡು ಆಚೆ ಹೋದಾಗ ನೀರೇನಾದರೂ ಬಿದ್ದಾಗ ಕಲರ್ ಹೋಗುತ್ತೇನೋ ಅಂತ. ನೋಡಿ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಕಲರ್ ಮಾತ್ರ ಹೋಗಲ್ಲ. ನೀವು ವಾಶ್ ಮಾಡೋವರೆಗೂ ಶಾಂಪೂ ಹಾಕಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.